ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುರ್ಜೇವಾಲ ಸಭೆಗೆ ಬಿಆರ್ ಪಾಟೀಲ್ ಆಗಮಿಸಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಆಗಮನ ಆಗಿದೆ ಬಿಆರ್ ಪಾಟೀಲ್. ಬಿಆರ್ ಪಾಟೀಲ್ ಆಳಂದದ ಶಾಸಕ. ಇತ್ತೀಚೆಗಷ್ಟೇ ಅವರ ಆಡಿಯೋದ ಮೂಲಕ ಸಾಕಷ್ಟು ಗಮನ ಸೆಳೆದಿತ್ತು. ವಸತಿ ಇಲಾಖೆಯಲ್ಲಿ ಲಂಚಾವತಾರ ನಡೀತಾ ಇದೆ. ಹಣ ಕೊಟ್ಟವರಿಗೆ ಮಾತ್ರ ಮನೆಗಳು ಸಿಗ್ತಾ ಇದೆ. ಹೀಗಂತ ಸರಫರಾಜ್ಗೆ ಚಳಿ ಬಿಡಿಸಿದಂತೆ ಬಿಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗಿತ್ತು. ಆನಂತರದಲ್ಲಿ ಅನೇಕ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಇವತ್ತು ಕೆಪಿಸಿಸಿ ಕಚೇರಿಗೆ ಬಂದಿದ್ದಾರೆ ಬಿಆರ್ ಪಾಟೀಲ್. ಬೆಳಗ್ಗೆ 11 ಗಂಟೆಗೆ ಬಂದು ವಾಪಸ್ ತೆರಳಿದ್ರು ಶಾಸಕ. ಅರ್ಧ ತಾಸು ಕೆಪಿಸಿಸಿ ಕಚೇರಿಯಲ್ಲಿದ್ದು ವಾಪಸ್ ಆಗಿತ್ತು. ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ತೆರಳಿದ್ರು. ಸುರ್ಜೇವಾಲ ಆಗಮನದ ಹಿನ್ನೆಲೆ ಬಿಆರ್ ಪಾಟೀಲ್ ಬಂದಿದ್ದಾರೆ. ಕೇವಲ ಬಿಆರ್ ಪಾಟೀಲ್ ಮಾತ್ರವಲ್ಲ, 40 ಶಾಸಕರನ್ನು ಕರೆದು ಕೂರಿಸಿ ಮಾತನಾಡಿ ಅವರ ದುಃಖ, ದುಮ್ಮಾನ, ಸಮಸ್ಯೆಗಳು, ಅನುದಾನದ ಕೊರತೆ, ಅಸಮಾಧಾನ ಎಲ್ಲವನ್ನೂ ಕೂಡ ಪತ್ತೆ ಮಾಡುವ ಅಥವಾ ಕೇಳಿಕೊಳ್ಳುವಂಥ ಹಂತಕ್ಕೆ ಸುರ್ಜೇವಾಲ ಇವತ್ತು ಬಂದಿದ್ದಾರೆ. 40 ಶಾಸಕರನ್ನು ಕೂರಿಸಿಕೊಂಡು 1 to 1 ಮಾತಾಡ್ತಾರಂತೆ. ನಿಮ್ಮ ಕ್ಷೇತ್ರದ ಸಮಸ್ಯೆ ಏನು? ಅನುದಾನದ ಕೊರತೆ ಆಗಿದೆಯಾ? ಅಭಿವೃದ್ಧಿ ಕೊರತೆ ಆಗಿದೆಯಾ? ಮತದಾರರು ಗೆಲ್ಲಿಸಿ ಕಳಿಸಿದಂಥ ಮತದಾರರು ಆ ಕ್ಷೇತ್ರಕ್ಕೆ ನ್ಯಾಯ ಕೊಡಲಿಕ್ಕೆ ಆಗ್ತಾ ಇಲ್ವಾ? ಪರಿಹಾರವನ್ನು ಹೇಗೆ ಕಂಡುಕೊಳ್ಬಹುದು? ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರಾ? ಉಪಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ರಾ? ಹೇಗೆ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿಕೊಳ್ಳಬಹುದು ಅಂತ ಹೇಳಿ ಅಲ್ಲಿನ ಜನರ ಜೊತೆ ಅಥವಾ ಅಲ್ಲಿನ ಶಾಸಕರ ಜೊತೆ ಇವತ್ತು ಮಾತನಾಡ್ತಾರೆ 40 ಶಾಸಕರು. ಹೇಳಿ ಕೇಳಿ ಬಹಳ ಪ್ರಮುಖವಾಗಿದ್ದಂಥದ್ದು ಬಿಆರ್ ಪಾಟೀಲ್. ಬಿಆರ್ ಪಾಟೀಲ್ ಅವರ ಆಡಿಯೋ ಹೈಕಮಾಂಡ್ವರೆಗೂ ಕೂಡ ಸದ್ದು ಮಾಡಿದೆ. ಹೈಕಮಾಂಡ್ವರೆಗೂ ಸದ್ದು ಮಾಡಿದೆ ಮಾತ್ರವಲ್ಲ, ಶಾಸಕರ ಅಸಮಾಧಾನವನ್ನು ಸ್ಫೋಟಗೊಳಿಸಲಿಕ್ಕೆ ಬಿಆರ್ ಪಾಟೀಲ್ ಅವರ ಆಡಿಯೋ ಒಂದು ಆರಂಭ ಸಿಕ್ತು. ಅದಕ್ಕೆ ಆ ಆರಂಭದ ನಂತರದಲ್ಲಿ ಅನೇಕ ಶಾಸಕರು ಕೂಡ ಮಾತನಾಡಿದ್ದಾರೆ. ನಮಗೆ ಅನುದಾನ ಸಿಗ್ತಾ ಇಲ್ಲ, ಜನಗಳಿಗೆ ಮುಖ ತೋರ್ಸೋಕ್ಕಾಗ್ತಾ ಇಲ್ಲ ಅಂಥೇಳಿ ಅನೇಕರು ಮಾತನಾಡ್ಕೊಂಡಿದ್ದಾರೆ. ಇದೀಗ ಬಹಿರಂಗವಾಗಿ ಮಾತನಾಡಬಾರ್ದು. ಏನೇ ಸಮಸ್ಯೆಗಳಿದ್ರೂ ಕೂಡ ಬಹಿರಂಗವಾಗಿ ಮಾತನಾಡಬಾರ್ದು. ಬಿಆರ್ ಪಾಟೀಲ್ ಅವರನ್ನು ಕರೆದು ಕೂರಿಸಿ ಮಾತನಾಡಿ ಕೇಳುವಂಥ ಪ್ರಯತ್ನ ಇವತ್ತಾಗುತ್ತೆ. ಸುರ್ಜೇವಾಲ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಆನಂತರದಲ್ಲಿ ಏನೆಲ್ಲ ಕ್ರಮ ವಹಿಸಬೇಕು ಅನ್ನೋದನ್ನು ಹೈಕಮಾಂಡ್ಗೆ ಒಂದು ವರದಿಯನ್ನು ಕೊಡ್ತಾರೆ. ಮಾತ್ರವಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಸರ್ಕಾರಕ್ಕೆ ವರ್ಚಸ್ಸು ತರುವ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆಗಬೇಕು. ಆದರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ತಾ ಇದೆಯಲ್ಲ, ಈ ಡ್ಯಾಮೇಜ್ ಕಂಟ್ರೋಲ್ ಕೂಡ ಬಹಳ ಅತ್ಯಗತ್ಯ. ಹೀಗಾಗಿ ಬಿಆರ್ ಪಾಟೀಲ್ ಅವರನ್ನು ಸಮಾಲೋಚನೆ ನಡೆಸಿದ ಬಳಿಕ ಏನೆಲ್ಲ ಕ್ರಮ ಆಗುತ್ತೆ, ಏನೆಲ್ಲ ಸೂಚನೆ ಸಿಗುತ್ತೆ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಬಿಆರ್ ಪಾಟೀಲ್ ಬಂದಿದ್ದರು, ಹೊರಟಿದ್ದಾರೆ, ಈಗ ಮತ್ತೆ ವಾಪಸ್ ಆಗಿದ್ದಾರೆ. ಏನೆಲ್ಲ ಮಾಹಿತಿಯನ್ನು ಪಡಿಬೋದು? ಕೇವಲ ಬಿಆರ್ ಪಾಟೀಲ್ ಮಾತ್ರ ಅಲ್ಲ, 40 ಶಾಸಕರು ಕೂಡ ಬರುವಂಥ ನಿರೀಕ್ಷೆಗಳಿದ್ದಾವೆ. ಎಲ್ಲ ಶಾಸಕರ ಅಸಮಾಧಾನಗಳಿಗೆ ಇವತ್ತೇ ಮುಕ್ತಿನಾ? ದಶರಥ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಶಾಸಕರ ಜೊತೆ ಸಭೆ ನಡೆಯುತ್ತೆ. 40 ಜನ ಶಾಸಕರಿಗೆ ಸಭೆಗೆ ಆಹ್ವಾನವನ್ನ ಕೊಡಲಾಗಿದೆ. ಬಿಆರ್ ಪಾಟೀಲ್ ಅವರು ಆಡಿಯೋ ವೈರಲ್ ಆದ ನಂತರದಲ್ಲಿ ಆದಂತಹ ಬೆಳವಣಿಗೆಗಳು ಪಕ್ಷ ಮತ್ತೆ ಸರ್ಕಾರಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿತ್ತು. ಆ ಕಾರಣಕ್ಕೆ ಶಾಸಕರ ಸಮಸ್ಯೆಗಳ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಇವತ್ತು ಸುರ್ಜೇವಾಲಾ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ಶಾಸಕರ ಜೊತೆ 1 to 1 ಸಭೆಯನ್ನು ನಡೆಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೂ ಕೂಡ ಶಾಸಕರ ಜೊತೆ ಸಭೆಗಳನ್ನ ನಡೆಸಲಿದ್ದಾರೆ. ಇವತ್ತು ಶಾಸಕ ಬಿಆರ್ ಪಾಟೀಲ್ ಅವರು ಸಭೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ನಡೆಯುತ್ತೆ ಅನ್ನುವಂತ ಕಾರಣಕ್ಕೆ ಬಿಆರ್ ಪಾಟೀಲ್ ಬೆಳಗ್ಗೆ 10 ಗಂಟೆಗೆ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ರು. ಆದ್ರೆ ಸುರ್ಜೇವಾಲಾ ಅವರು 2 ಗಂಟೆಗೆ ಕೆಪಿಸಿಸಿಗೆ ಬರ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕ ನಂತರ ಅವರು ಅರ್ಧ ಗಂಟೆಗಳ ಕಾಲ ಕಾದು ನಂತರ ವಾಪಸ್ ಆದ್ರು. ಈಗ ಮತ್ತೆ ಅವರು ಕೆಪಿಸಿಸಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಈಗ ಕೆಪಿಸಿಸಿಗೆ ಬಂದ ನಂತರ ಸಭೆ ಪ್ರಾರಂಭವಾಗತ್ತೆ. ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಿಆರ್ ಪಾಟೀಲ್ ಅವರ ಜೊತೆ ಸೇರಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ ಈ ಭಾಗದ ಶಾಸಕರ ಜೊತೆ ಮೊದಲಿಗೆ ಸಭೆಯನ್ನ ನಡೆಸಲಿದ್ದಾರೆ. ರಾಜು ಕಾಗೆ ಅವ್ರಿಗೂ ಕೂಡ ಇವತ್ತು ಸಭೆಗೆ ಸಮಯವನ್ನ ನಿಗದಿ ಮಾಡಲಾಗಿತ್ತು. ಮಧ್ಯಾಹ್ನ 2:15 ಸಭೆಯನ್ನ ನಿಗದಿ ಮಾಡಲಾಗಿತ್ತು. ಆದ್ರೆ ರಾಜು ಕಾಗೆ ಅವರು ಕೆಲವು ಕಾರಣಗಳನ್ನ ಮುಂದೊಡ್ಡಿ ನಾಳೆ ನಾನು ಸಭೆಗೆ ಹಾಜರಾಗ್ತೇನೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ರಾಜು ಕಾಗೆ ಅವರು ಸಭೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಆದ್ರೆ ಬಿಆರ್ ಪಾಟೀಲ್ ಸೇರಿದಂತೆ ಹಲವು ಶಾಸಕರು ಇವತ್ತು ಸುರ್ಜೇವಾಲಾ ಅವರ ಮುಂದೆ ಹಾಜರಾಗ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳು, ಅನುದಾನ ಇರಬಹುದು, ಸಚಿವರ ನಡೆ, ಸಚಿವರು ಸರಿಯಾಗಿ ಸ್ಪಂದನೆಯನ್ನ ಮಾಡದೇ ಇರುವಂತದ್ದಿರ್ಬೋದು, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕಡೆಯಿಂದ ಆಗ್ತಾ ಇರುವಂತಹ
ಅಸಮಾಧಾನಗಳು ಸರಿಯಾದಂತಹ ಸ್ಪಂದನೆ ಇಲ್ಲದೆ ಇರುವಂತದ್ದು, ಇದೆಲ್ಲದರ ಬಗ್ಗೆ ಕೂಡ ಅವರು ಸುರ್ಜೇವಾಲಾ ಅವರ ಮುಂದೆ ಇಡ್ಲಿದ್ದಾರೆ. ಸೊ ಹಾಗಾಗಿ ಸುರ್ಜೇವಾಲಾ ಅವರು ಮುಂದೆ ಯಾವೆಲ್ಲ ಶಾಸಕರು ಏನೆಲ್ಲ ಸಮಸ್ಯೆಗಳನ್ನ ಮುಂದಿಡ್ತಾರೆ ಮತ್ತೆ ಯಾರ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಿದ ನಂತರ ಗೊತ್ತಾಗತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.